ನಮ್ಮಂತವ್ರು ಎಷ್ಟೇ ಒಂದು ಹೋರಾಟ ಮಾಡಿದ್ರು ಕೂಡ ನನ್ನಂತರ ಈಗಲ್ಲ ನೆಕ್ಸ್ಟ್ 5, 10, 20 ವರ್ಷಗಳು ಹೋರಾಟ ಮಾಡಿದ್ರು ಕೂಡ ಅವರೇ ಟಿಕೆಟ್ ತಗೊಂಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಎದುರು ಹಾಕೊಳ್ಳೋದಕ್ಕೆ ನಮ್ಮ ಪಾರ್ಟಿ ಈ ಒಂದು ವ್ಯವಸ್ಥೆ ಮೂಲಕ ಕೌಟುಂಬಿಕ ವ್ಯವಸ್ಥೆ ಏನ್ ಕಂಟ್ರೋಲ್ ಮಾಡ್ತಾರೆ ಅದು ಕೇವಲ ದಾವಣಗೆರೆ ಕಂಟ್ರೋಲ್ ಅಷ್ಟೇ ಅಲ್ಲ, ದಾವಣಗೆರೆ ಆಚೆ ಇರೋ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಾರೆ. ಬೆಂಗಳೂರಲ್ಲಿರೋ ರಾಜಕಾರಣ ಇರ್ಬೋದು, ಹೈಕಮಾಂಡ್ ರಾಜಕಾರಣ ಇರ್ಬೋದು, ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ಇರೋರು ನಮ್ಮಂತವರಿಗೆ ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಪ್ಪ ಇವ್ರನ್ನ ಎದುರಾಕೋದು? ಅವರು ಪ್ರಬಲ ಜಾತಿಯವರಂತಂದು ಅಥವಾ ಆರ್ಥಿಕವಾಗಿ ತುಂಬಾ ಪ್ರಬಲವಾಗಿದ್ದಾರೆ ಅನ್ನೋ ಕಾರಣಕ್ಕೂ ಅಥವಾ 30-40 ವರ್ಷದಿಂದ ದಟ್ಟವಾಗಿ ಬೇರೆ ಊರಿರೋ ಕಾರಣಕ್ಕೂ ಏನೋ ಒಂದು ಕಾರಣಕ್ಕೆ ಅವ್ರನ್ನ ಎದುರಾಕೊಳ್ಳೋದು. ಸೊ ಈಗಿದ್ದಾಗ ಒಂದು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಅಥವಾ ಉದ್ಯೋಗದ ಅವಕಾಶಗಳಿದೆ. ಅಲ್ಲಿಂದ ನಾವು ನಿಧಾನಕ್ಕೆ ಮೇಲ್ ಬಂದು ಶೈಕ್ಷಣಿಕವಾಗಿ ರಾಜಕಾರಣದಲ್ಲೂ ಮೇಲ್ ಬರಬೇಕು. ಬಂದಾಗ ನಮ್ಮಂತರಿಗೆ ಅವಕಾಶಗಳು ಇಲ್ಲ. ಸೊ ಇವಾಗ ಪಾರ್ಟಿಗಳು ನನಗೆ ಅವಕಾಶಗಳು ಕೊಡದೇ ಇದ್ದಾಗ ನಾವೇನ್ ಮಾಡ್ಬೇಕು? ಈಗ ಮನೇಲಿ ಕೂತು ರಾಜಕಾರಣ ಮಾಡಕ್ ಆಗಲ್ಲ, ಪಾರ್ಟಿಗಳು ನಮ್ಗೆ ಅವಕಾಶ ಕೊಡದೇ ಇದ್ದಾರೆ. ಈಗ ನನಗೆ ಜನ ಬೆಂಬಲ ಇರಲಿಲ್ಲ ಅಂತ ಅಂದಿದ್ರೆ ನಾನು ಈ ನಿರ್ಣಯ ತಗೊಂಡಿರ್ಲಿಲ್ಲ. 1 ವರ್ಷ ಏನ್ ಕೆಲಸ ಮಾಡಿದೀನಿ, ಅದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡಿದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಅಪಾರ ಸ್ಟೂಡೆಂಟ್ ಗಳನ್ನ ಬೆಳೆಸಿದ್ದೀನಿ. ಈ 1 ವರ್ಷ ದಾವಣಗೆರೆನಲ್ಲಿ ಬಂದು ಮಾಡಿದ ಕೆಲಸ ನೋಡಿ ಲಕ್ಷಾಂತರ ಮಂದಿ ಇವತ್ತು ಅಪೇಕ್ಷೆ ಪಡ್ತಾರೆ. ಟಿಕೆಟ್ ಸಿಗೋಕ್ಕಿಂತ ಮುಂಚೆನೂ ಕೂಡ ಸರ್ವೆನಲ್ಲಿ ನನ್ನ ಹೆಸರು ಬಂದಿದೆ, ಇವ್ರಿಗೆ ಹಾಕ್ಬೇಕಂತ. ಇವತ್ತು ಯಾವ ಹಳ್ಳಿಗೆ ಹೋದ್ರು 99% ಹಿಂಗೆ ಟಿಕೆಟ್ ಆಗ್ತಿತ್ತು ಅಂತ ಹೇಳ್ತಾರೆ. 100% ನೀವು ವಿನ್ ಆಗ್ಬಿಡ್ತಿದ್ರೆ ಟಿಕೆಟ್ ಸಿಕ್ಕಿದ್ರೆ ಅಂತ. ಸೊ ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಏನ್ ವಿನಯ್ ಕುಮಾರ್ ಇದ್ದ ಅದೇ ವಿನಯ್ ಕುಮಾರ್ ಈಗಲೂ ನೀವು ಬಯಸಿದ್ದೇನೋ ವಿನಯ್ ಕುಮಾರ್ ಅಂತ ವ್ಯಕ್ತಿ MP ಆಗ್ಬೇಕು ನಮ್ಮ ಕ್ಷೇತ್ರಕ್ಕೆ. ದಾವಣಗೆರೆಗೆ ವಿನಯ್ ಕುಮಾರ್ MP ಆಗ್ಬೇಕು. ಈಗ ಟಿಕೆಟ್ ತರಲಿ ತರದೇ ಇರಲಿ ವಿನಯ್ ಕುಮಾರ್ ಸೇರಿ, ಟಿಕೆಟ್ ತರದೇ ಇರಲಿ ಅದೇ ವಿನಯ್ ಕುಮಾರ್ ಇರುವಂತದ್ದು. ಈಗ ನಾನು ಜನಗಳಲ್ಲಿ ಏನ್ ಮನವಿ ಮಾಡ್ತೀನಿ, ಹೌದು ನಮ್ಮ ತಲೆಯಲ್ಲಿ ಒಂದು ಪಕ್ಷ ಸಿದ್ಧಾಂತ ಧರ್ಮದ ಮೇಲೆ ಇರ್ತದೆ ಅಥವಾ ಒಂದು ಪಕ್ಷದ ವ್ಯಕ್ತಿಗಳ ಮೇಲೂ ಕೂಡ ಇರ್ತದೆ, ಇಲ್ಲ ಅಂತಂದಲ್ಲ. ಈಗ ದಾವಣಗೆರೆ ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ಪಕ್ಷಗಳ ಆಚೆ ವಿನಯ್ ಕುಮಾರ್ನ ಇಷ್ಟಪಡ್ತಾರೆ. ಈಗಲೂ ನನಗೆ ಆ ಕಾನ್ಫಿಡೆನ್ಸ್ ಇರೋದಿಲ್ಲ. ಒಂದು ತ್ರಿಕೋನ ಸ್ಪರ್ಧೆ ಆಗ್ತದೆ, ಆಮೇಲೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಕೂಡ ಇರೋದ್ರಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಒಂದು ಅಂತಿಮ ನಿರ್ಧಾರ ತಗೊಂಡಿದ್ದೀನಿ. ತುಂಬಾ ಒತ್ತಡ ಇದೆ, ಎಲ್ಲಾ ಕಡೆಯಿಂದನೂ ಒತ್ತಡ ಇದೆ. ಆದ್ರೆ ನಾ ಹೇಳ್ದಂಗೆ ಬೇರೆ ಕಡೆ ರೆಬಲ್ ಆಗಿರೋ ಕ್ಯಾಂಡಿಡೇಟ್, ನಾನು ಪಕ್ಷದ ವಿರುದ್ಧನೂ ರೆಬಲ್ ಆಗಿಲ್ಲ ಅಥವಾ ಪಕ್ಷದ ವ್ಯಕ್ತಿಗಳ ವಿರುದ್ಧ ರೆಬಲ್ ಆಗಿಲ್ಲ. ನಾನು ಇಲ್ಲಿ ಪಕ್ಷೇತರ ನಿಲ್ಬೇಕನ್ಸಿರೋದು ದಾವಣಗೆರೆನಲ್ಲಿ ನನ್ನಂತ ವ್ಯಕ್ತಿಗಳು, ಹೊಸಬರು, ರಾಜಕೀಯ ಹಿನ್ನೆಲೆ ಇದ್ದಿರೋಂಥವ್ರು, ಒಂದು ಬಡ ಕುಟುಂಬ ಅಥವಾ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಂಥವ್ರು, ಒಂದು ಸ್ವಂತ ಕಾಲ ಮೇಲೆ ನಿಂತಿರುವಂತವ್ರು. ವಿ ಕ್ಯಾನ್ ಬಿ ಆಸ್ಪಿರೇಷನಲ್. ನಮಗೂ ಕೂಡ ಆಂಬಿಷನ್ ಇದೆ, ಆಸ್ಪಿರೇಷನ್ ಇದೆ. ಅದೇ ರೀತಿ ಆ ಆಸ್ಪಿರೇಷನ್ ನ ಇಲ್ಲಿ ಪ್ರೂವ್ ಮಾಡಿ ತೋರಿಸಿ, ಒಂದು ಸಾಧ್ಯತೆ ಇದೆ, ಪಾಸಿಬಿಲಿಟಿ ಇದೆ, ನಾವು ನಿಂತು ಎಲೆಕ್ಷನ್ ಮಾಡೋದಕ್ಕೆ ಅಂತ ತೋರಿಸ್ಬೇಕಂತ ಒಂದು ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರ ನೋಡಿ ಬೇರೆ ಯುವಕರಿಗಿರ್ಬೋದು, ಯುವತಿಯರಿಗಿರ್ಬೋದು, ನಾಳೆ ಅವರು ಕೂಡ ಒಂದು ಇನ್ಸ್ಪಿರೇಷನ್ ಸಿಗಲಿ ಅಂತ, ಒಂದು ನ್ಯೂ ಪಾಲಿಟಿಕ್ಸ್ ಶುರುವಾಗಲಿ ದಾವಣಗೆರೆಯಿಂದ ದೊಡ್ಡ ಉದ್ದೇಶದಿಂದ ಇದನ್ನು ತಗೊಂಡ್ಬೋದು. ನಾನು ಬಂದಿರೋದು ಯಾವುದೇ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದು ನನಗೆ ಯಾವುದೇ ಪ್ರತಿಷ್ಠೆ ಇಲ್ಲ. ಇಲ್ಲಿ ಪ್ಯೂರ್ಲಿ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ ನಾನು ಗಟ್ಟಿ ನಿರ್ಧಾರ ತಗೊಂಡಿದ್ದೀನಿ. ಅದನ್ನ ಕೆಲವೊಬ್ರು ಲೀಡರ್ಸ್ ಅಪ್ರಿಶಿಯೇಟ್ ಮಾಡ್ತಾರೆ, ಕೆಲವರಲ್ಲ, ಮೆಜಾರಿಟಿ. ಅವರೆಲ್ಲ ಏನಂತಂದ್ರೆ ಪಾಲಿಟಿಕ್ಸ್ ಅಂತಂದ್ರೆ 30-40 ವರ್ಷ ನಾವು ದುಡಿಬೇಕು, ಆಮೇಲೆ ಅವಕಾಶಗಳು ತಗೋಬೇಕನ್ನೋ ಹಳೆ ಯೋಚನೆಯಲ್ಲಿದೆ. ಈಗ 1 ವರ್ಷದಲ್ಲಿ ಬಂದ ತಕ್ಷಣ ಅವನು MP ಆಗಬಾರ್ದು ಅನ್ನೋ ಯೋಚನೆ ಇರ್ಬೋದು, ಟಿಕೆಟ್ ತಪ್ಪಿಸೋ ಒಂದು ರೀತಿಯಲ್ಲಿ. ಈ ರೀತಿ ಒಂದೊಂದು ಯೋಚನೆ ಇರ್ತದೆ, ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, 10-20 ವರ್ಷ ದುಡಿದಿರ್ಬೇಕಂತ. ನಾನು ಹೇಳಕ್ ಇಷ್ಟಪಡ್ತೀನಿ, ನಾವು ನ್ಯೂ ಜನರೇಷನ್ ಲೀಡರ್ಸ್ ಅಂತ ಹೇಳ್ಬೋದು. ನಮ್ಮ ಸಾಮರ್ಥ್ಯ ಜಾಸ್ತಿ ಇದೆ, ನೀವು ನಮಗೆ ಒಂದು ಅವಕಾಶ ಕೊಟ್ಟಿದ್ದಲ್ಲಿ ಅದನ್ನ ಪ್ರೂವ್ ಮಾಡ್ತೀವಿ. ಹೀಗಾಗಿ ಅವಕಾಶ ಕೊಡದೇ ಇರೋದ್ರಿಂದ ನಾವೇ ಅವಕಾಶ ಸೃಷ್ಟಿ ಮಾಡುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಈ ಅವಕಾಶನ ನಾನು ಸೃಷ್ಟಿ ಮಾಡಿಕೊಂಡು ದಾವಣಗೆರೆಯಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಮುಂದಿನ ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಹೋಗ್ತಾ ಇದ್ದೀನಿ. ಪ್ರತಿ ಹಳ್ಳಿಯಲ್ಲೂ ಕೂಡ ಅಪಾರ ಬೆಂಬಲ ವ್ಯಕ್ತ ಆಗ್ತದೆ. ನನಗೆ
ಇಲ್ಲಿ ರಾಜಕಾರಣದಲ್ಲಿ ಏನಾಗ್ತದೆ, ನಮಗೆ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇದ್ದಾಗ ಅದನ್ನ ಲೈಕ್ ಅಂಡರ್ ಎಸ್ಟಿಮೇಟ್ ಮಾಡಿ. ಶುಭಾಶಯಗಳು. ನಾನು ವಿನಯ್ ಕುಮಾರ್ ಜಿ ಕಟ್ಟಗೌಡ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಈಗ ನಾನು ಕನ್ಕ್ಲೂಸಿವ್ ಆಗಿ ಅಂತಿಮ ನಿರ್ಧಾರ ಏನಪ್ಪ ಅಂತಂದ್ರೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಅಂತಿಮ ನಿರ್ಧಾರ ತಗೊಂಡಿದ್ದೆ. ಮೊನ್ನೆನೂ ಹೇಳಿದ್ದೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಹಳ್ಳಿಗಳಿಗೆ ಹೋಗಿ ನಮ್ಮ ಹಿತೈಷಿಗಳಿರ್ಬೋದು, ನನ್ನ ಕಾರ್ಯಕರ್ತರು, ಬೆಂಬಲಿಗರು ಅವನ್ನೆಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಅಂತಿಮವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಂತ ಡಿಸೈಡ್ ಮಾಡ್ತೀನಿ. 12ನೇ ತಾರೀಕು ಮೊದಲನೇ ನಾಮಿನೇಷನ್ ಮಾಡ್ತೀನಿ.